ವೆಲ್ಕಮ್ ಬ್ಯಾಕ್. ಪಬ್ಲಿಕ್ ಹೀರೋ ಪಬ್ಲಿಕ್ ಟಿವಿಯಲ್ಲಿ ಪ್ರತಿದಿನ ಪ್ರಸಾರವಾಗುವಂತಹ ಒಂದು ಕಾರ್ಯಕ್ರಮ. ಇವತ್ತಿನ ಪಬ್ಲಿಕ್ ಹೀರೋ ತುಮಕೂರಿನ ಜ್ಯೋತಿ ಅವರು. ಹಾಗಾದ್ರೆ ಅವ್ರು ಮಾಡಿರೋ ಕೆಲಸ ಆದ್ರೂ ಏನು ನೋಡ್ಕೊಂಬನ್ನಿ ಸ್ಟೋರಿನ. ಇದು ತುಮಕೂರಿನ ಕಟ್ಟಿಗೇನಹಳ್ಳಿ ಗ್ರಾಮ. ತುಮಕೂರಿನ ಘನ ತ್ಯಾಜ್ಯ ವಿಲೇವಾರಿ ವಿಚಾರವಾಗಿ 2015ರಲ್ಲಿ ಜಿಲ್ಲಾಡಳಿತದ ಜೊತೆ ಗ್ರಾಮಸ್ಥರು ಸಮರವನ್ನೇ ಸಾರಿದ್ರು. ಇದರಿಂದ ಗ್ರಾಮಕ್ಕೆ ಡಿಸಿ ಭೇಟಿಯನ್ನೇ ನಿಲ್ಲಿಸಿದ್ರು. ಇದರಿಂದ ಗ್ರಾಮದ ಅಭಿವೃದ್ಧಿಯೂ ಕಂಡಿರಲಿಲ್ಲ. ಆದರೆ ತುಮಕೂರಿನ ಜಯನಗರದಲ್ಲಿ ಕ್ಲೀನ್ ಸಿಟಿ ಎಂಬ ಅಸೋಸಿಯೇಷನ್ ಸ್ಥಾಪಿಸಿ ಜನರೊಂದಿಗೆ ಸೇರಿ ತಮ್ಮ ಜಯನಗರ ಬಡಾವಣೆಯನ್ನ ಕ್ಲೀನ್ ಮಾಡಿದ್ದ ಜ್ಯೋತಿ ಸುಧೀರನ್ ಅವರ ಬಳಿ ಗ್ರಾಮಸ್ಥರು ಕಷ್ಟ ಹೇಳಿಕೊಂಡಿದ್ರು. ತುಮಕೂರು ಕ್ಲೀನ್ ಸಿಟಿಗೆ ನಂಗೆ ಒಂದು ಲೆಟರ್ ಬಂತು ಕಟ್ಕೇನಹಳ್ಳಿಯಿಂದ. ಪಬ್ಲಿಕ್ ಎಲ್ಲ ಒಂಥರ ತುಂಬಾ ಬೇಜಾರಾಗಿದ್ದಾರೆ. ಅದರಿಂದ ಹೊರಗೆ ತರಕ್ಕೋಸ್ಕರ ಸ್ವಚ್ಛವಾದ ಹಳ್ಳಿನ ನಿರ್ಮಾಣ ಮಾಡಿಕೊಡ್ತೀವಿ, ಮಾಡೆಲ್ ವಿಲೇಜ್ ಆಗಿ ಮಾಡೋಣ ಮೇಡಮ್, ದಯವಿಟ್ಟು ನೀವು ನಂಗೆ ಕೈ ಜೋಡಿಸಬೇಕು ಅಂತ ಹೇಳಿದ್ರು. ಗ್ರಾಮಸ್ಥರ ಮನವಿ ಮೇರೆಗೆ ಕಟ್ಟಿಗೇನಹಳ್ಳಿಗೆ ನಿರಂತರವಾಗಿ ಭೇಟಿ ನೀಡಿ ಕಸದ ಬಗ್ಗೆ ಜ್ಯೋತಿ ಜಾಗೃತಿ ಮೂಡಿಸಿದ್ರು. ಅಲ್ಲದೆ ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಅವರನ್ನ ಮನವೊಲಿಸಿ ಕಟ್ಟಿಗೇನಹಳ್ಳಿ ಗ್ರಾಮಕ್ಕೆ ಕರೆತಂದು ಈಗ ಅಭಿವೃದ್ಧಿ ಕಾರ್ಯಗಳು ನಡೆಸುವಂತೆ ಮಾಡಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂತ ದುರವ್ಯವಸ್ಥೆಯನ್ನ ಅವರು ಖಂಡಿಸಿ ನಮ್ಮ ಒಂದು ಪುಟ್ಟ ಹಳ್ಳಿಯನ್ನ ದತ್ತು ತಗೊಂಡು ನಾವು ಕಸಮುಕ್ತ ಗ್ರಾಮ ಮಾಡಬೇಕು, ಯೋಜನೆಗಳನ್ನ ಹಂತ ಹಂತವಾಗಿ ಮೇಲ್ಪಟ್ಟಕ್ಕೆ ತರಬಹುದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಜೊತೆಯಲ್ಲಿ ಮೊದಲು ಹಳ್ಳಿಗೆ ಭೇಟಿ ಹಾಕಿದ್ರು. ಕಸ ನಿರ್ವಹಣೆ ಬಗ್ಗೆ ಸಮರ್ಪಕ ಮಾಹಿತಿ ನೀಡಿ ಜಾಗೃತಿ ಮೂಡಿಸಿದ ಜ್ಯೋತಿ ಅವರು ಜನಪ್ರತಿನಿಧಿಗಳು ಮಾಡದ ಕೆಲಸವನ್ನು ಮಾಡಿರೋದು ಶ್ಲಾಘನೀಯವೇ ಸರಿ. ಕ್ಯಾಮರಾಮನ್ ಕುಮಾರಸ್ವಾಮಿ ಜೊತೆ ಅನಂತರಾಮ್, ಪಬ್ಲಿಕ್ ಟಿವಿ, ತುಮಕೂರು. ತುಮಕೂರಿನಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಶ್ರೀಮತಿ ಜ್ಯೋತಿ ಸುಧೀಂದ್ರ. ತುಮಕೂರಿನ ಜಯನಗರದಲ್ಲಿರುವಂತಹ ಕ್ಲೀನ್ ಸಿಟಿ ಅಸೋಸಿಯೇಷನ್ನ ಅವರೇ ಸ್ಥಾಪನೆ ಮಾಡಿರೋದು. ಅವ್ರ ಜೊತೆ ಮಾತಾಡೋಣ. ಜ್ಯೋತಿ ಮೇಡಮ್ ನಮಸ್ಕಾರ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇಡೀ ದೇಶವೇ ಕ್ಲೀನ್ ಕಂಟ್ರಿ ಬಗ್ಗೆ ಮಾತಾಡ್ತಾ ಇದೆ. ಅದೇನು ಅಂತ ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ, ನೀವು ಕ್ಲೀನ್ ಸಿಟಿ ಅಂತ ಶುರು ಮಾಡಿದ್ದೀರಿ. ಏನಿದು ಉದ್ದೇಶ ಕ್ಲೀನ್ ಸಿಟಿದು? ಸರ್, ಏನಿಲ್ಲ, ಕಸಮುಕ್ತ ನಗರ ಮಾಡೋದೇ ನನ್ನ ಮೇನ್ ಉದ್ದೇಶ. ಕಸಮುಕ್ತ ನಗರ ಮತ್ತೆ ಸಗ್ರಿಗೇಷನ್ ಅನ್ನೋದು ದೊಡ್ಡ ಭೂತಾಕಾರವಾಗಿ ಕಾಡ್ತಾ ಇದೆ, ಅದಕ್ಕೊಂದು ಸೊಲ್ಯೂಷನ್ ಕೊಡ್ಬೇಕು ಅಂತ ಅಷ್ಟೇ ಸರ್. ಅದು ಓಕೆ, ಬಟ್ ಯಾವಾಗ ಶುರು ಮಾಡಿದ್ರಿ ಇದನ್ನ? ಒಂದ್ 2.5 ವರ್ಷದ ಹಿಂದೆ ಶುರು ಮಾಡಿದ್ದು ಸರ್ ಇದು. ಓಕೆ, ಬಟ್ ಜನರಲ್ ಇದ್ರ ಬಗ್ಗೆ ತಿಳುವಳಿಕೆ ಎಷ್ಟಿದೆ ಮತ್ತು ಅದರ ಅನುಷ್ಠಾನ ಹೇಗಾಗ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ ಜ್ಯೋತಿ ಮೇಡಮ್? ಸರ್, ಹಾಂ ಸರ್, ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಪಬ್ಲಿಕ್ ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ. ಫಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವ್ರನ್ನ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಮಾಡಿ ಆಮೇಲೆ ಅವ್ರನ್ನ ರೆಸ್ಪಾನ್ಸಿಬಿಲಿಟಿ ಆಗಿ ಮಾಡಕ್ಕೆ ಟ್ರೈ ಮಾಡ್ತೀನಿ ಸರ್ ನಾನು. ಓಕೆ, ಬಟ್ ಇದು ಎಷ್ಟರ ಮಟ್ಟಿಗೆ ಸಫಲತೆ ಕಾಣುತ್ತೆ ಅಂತ ಅನ್ಸುತ್ತೆ? ಜನ ಅದ್ರ ಬಗ್ಗೆ ಸಪೋರ್ಟಿವ್ ಆಗಿದ್ದಾರಾ? ಇಲ್ಲಪ್ಪ ಜನ ಈ ಕಿವಿಲ್ ಕೇಳಿಸ್ಕೊಂಡು ಈ ಕಿವಿಲ್ ಬಿಟ್ಟು ಬಿಡ್ತಾರೆ? ಬಿಕಾಸ್ ಇದು ಇವತ್ತು ನಿನ್ನೆ ವಿಚಾರ ಬಗ್ಗೆ ಮಾತಾಡ್ತಿಲ್ಲ, ಹಿಂದೆ ಹಲವಾರು ವರ್ಷಗಳಿಂದ ಮಾತಾಡ್ತಿದ್ದೀವಿ, ಮುಂದೆ ಕೂಡ ಇದ್ರ ಬಗ್ಗೆ ಮಾತಾಡೋರಿದ್ದೀವಿ. ಹಾಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಹೌದು ಸರ್, ಹೌದು. ಬಟ್ ನಾನು ಪಬ್ಲಿಕ್ಗೂ ಥ್ಯಾಂಕ್ಸ್ ಹೇಳ್ಬೇಕು. ನನ್ಗೀಗ 2,500 ಜನ ಮೆಂಬರ್ಶಿಪ್ ಇದ್ದಾರೆ ತುಮಕೂರಲ್ಲಿ. ನನ್ನ ಕಾನ್ಸೆಪ್ಟ್ ಇರೋದು ಪಬ್ಲಿಕ್ ಹೀರೋ ಆಗ್ಬೇಕು ಅಂತ ಇರೋದು. ಅದರಲ್ಲಿ ನಾನು ನಿಜವಾಗ್ಲೂ ಸಕ್ಸಸ್ ಕಾಣಿದ್ದೀನಿ. ಒಂದು ಮಾಡೆಲ್ ವಿಲೇಜ್ ಆಗಿ ಕಟ್ಕೇನಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ಯಾರ್ಯಾರು ಅನ್ಕೊಂತಾ ಇದ್ರು ಆ ಕಟ್ಕೆಯಲ್ಲಿ ಇದ್ದಿದ್ದು ಪಬ್ಲಿಕ್ ಎಲ್ಲ ಒಂಥರ ಭಯೋತ್ಪಾದಕರ ತರ ನೋಡ್ತಾ ಇದ್ರು. ನಾನು ಎಲ್ಲರಿಗೂ ಇಡೀ ಸಿಸ್ಟಮ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. DC ಅವ್ರು ಇರ್ಬೋದು, ಮುಖ್ಯ ಕಾರ್ಯದರ್ಶಿ ಇರ್ಬೋದು, ಇಡೀ ಇಲಾಖೆ ಅಧಿಕಾರಿಗಳಿಗೂ ನಾನು ಒಂದು ಥ್ಯಾಂಕ್ಸ್ ಹೇಳ್ಬೇಕು. ನಾನು ಒಂದು ಅಲ್ಲಿ ಮಾಡೆಲ್ ವಿಲೇಜ್ ಮಾಡಿದಾಗ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿ ನಾನು ಮೋಹನ್ ಸರ್ ಅಂದ್ರೆ DC ಅವ್ರಿಗೆ ಸಬ್ಮಿಟ್ ಮಾಡಿದ್ದೆ. ಅವ್ರು ತುಂಬಾ ಖುಷಿ ಪಟ್ರು, ನಾನ್ ನಿಮ್ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿ. ಫಸ್ಟ್ ಎಲ್ಲ ಕ್ರೆಡಿಟ್ ಪಬ್ಲಿಕ್ ಗೆ ಹೋಗ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕೇಳಬೇಕು ನಾವು ಕಟ್ಟಿಗೇನಹಳ್ಳಿ ಅವ್ರು ಬಂದು ನಿಮ್ಮನ್ನ ಅಪ್ರೋಚ್ ಮಾಡಿದಾಗ ಯಾವುದೇ ಕೆಲಸಗಳಲ್ಲಿ ಆಗ್ತಿರ್ಲಿಲ್ಲ, ಅಂದ್ರೆ ಅಭಿವೃದ್ಧಿ ಕೆಲಸಗಳು ಆಗ್ತಿರ್ಲಿಲ್ಲ, ನೀವು ಹೋದಾಗ ಹೇಗಿತ್ತು ಆ ಹಳ್ಳಿ? ಸರ್, ಅವ್ರು ಎಷ್ಟು ಇನ್ನೋಸೆಂಟ್ ಅಂದ್ರೆ ನನ್ಗೆ ಬೇರೆ ಅಧಿಕಾರಿಗಳೆಲ್ಲ ಹೇಳಿದ್ರು, ಜ್ಯೋತಿ ಮೇಡಮ್ ದಯವಿಟ್ಟು ನೀವು ಆ ಹಳ್ಳಿಗೆ ಹೋಗ್ಬೇಡಿ, ನಿಮ್ಗೆ ಇನ್ನೂ ಗೊತ್ತಿಲ್ಲ ಹಳ್ಳಿ ವಿಷಯದವರು, ಅವರು ತುಂಬಾ ರೂಡ್ ಆಗಿ ಬಿಹೇವ್ ಮಾಡಿದ್ದಾರೆ ಅಂತ ಎಲ್ಲ ಹೇಳಿದ್ರು. ನನ್ನ ಹಳೆ ವಿಷಯಗಳಲ್ಲಿ ನಾನು ಏನು ಅಷ್ಟು ಕಿವಿಗೆ ಹಾಕೊಳ್ಳಿಲ್ಲ ಸರ್. ಫಸ್ಟ್ ಹೋಗಿ ಅಲ್ಲೊಂದು ಪಬ್ಲಿಕ್ ಮೀಟಿಂಗ್ ಮಾಡಿದೆ. ಬಟ್ ನಾನು ಕೇಳಿದಿಷ್ಟೇನೆ, ಹಳೆ ಘಟನೆಗಳನ್ನ ನೀವ್ ಏನನ್ನು ಹೇಳ್ಬೇಡಿ, ಇವಾಗ ಹೊಸದಾಗಿ ನೀವೇ ದೇಶಕ್ಕೊಂದು ಮಾಡೆಲ್ ವಿಲೇಜ್ ಆಗಿ ಪ್ರೆಸೆಂಟ್ ಮಾಡಿ, ಇಡೀ ದೇಶ ನಿಮ್ನ ತಿರುಗಿ ನೋಡ್ಬೇಕು ಆತರ ಮಾಡಿ ಅಂದ್ರೆ ನಂಗೆ ಈಗ್ಲೂ ಕೂಡ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ನಾ ಹೇಳಿದ್ ಒಂದೇ ಮಾತು, ಅವ್ರು ಹಂಗೆ ನಡ್ಕೊಂಡ್ರು ಸರ್.
ನನ್ನ ರಸ್ತೆ ನನ್ನ ಜವಾಬ್ದಾರಿ ಅಂತ ಮಾಡಿದೆ. ಅದಕ್ಕೆ ಇದು ಒಂದು ಒಳ್ಳೆ ಪ್ರೆಸೆಂಟೇಷನ್ ಆಯ್ತು ಸರ್. ಅದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ, ಎಸ್ಪೆಷಲಿ ಹಳ್ಳಿಗಳಲ್ಲೂ ಕೂಡ ಇತ್ತೀಚೆಗೆ ಅಲ್ಲೂ ರಾಜಕೀಯ ಮಾಡ್ತಾರೆ. ನಮ್ದೊಂದ್ ಕೇರಿ, ನಿಮ್ದೊಂದ್ ಕೇರಿ, ನಮ್ದೊಂದ್ ಏರಿಯಾ, ನಿಮ್ದೊಂದ್ ಗುಂಪು, ಹಿಂಗೆಲ್ಲ ಇದ್ದೇ ಇರುತ್ತೆ. ಬಟ್ ನಮ್ಗೆ ತುಂಬಾ ಆಶ್ಚರ್ಯ ಆಗೋದು, ನಿಮ್ಮ ಮಾತನ್ನ ಅವ್ರು ಕೇಳಿಸ್ಕೊಂಡಿದ್ದಾರೆ, ಅಷ್ಟು ಸಪೋರ್ಟಿವ್ ಆಗಿ ನಿಮ್ಗೆ ಜೊತೆ ನಿಂತಿದ್ದಾರೆ ಇಷ್ಟು ವರ್ಷ ಅನ್ನೋದೇ ಗ್ರೇಟ್. ಹಂಗ್ ನೋಡಕ್ ಹೋದ್ರೆ ಹೌದು ಸರ್, ನಂಗೆ ಅರ್ಥ ಆಗ್ತಾ ಇಲ್ಲ ಅದು ಅವ್ರಿಗೆ ಹೆಂಗೆ ನನ್ನನ್ನು ತಗೊಂಡ್ರು ಅಂತಾನು ನನ್ಗೆ ಒಂದೊಂದ್ಸತಿ ಶಾಕ್ ಅನ್ಸ್ತಾ ಇದೆ ಸರ್. ಅದು ನಿಜವಾಗ್ಲೂ ಅಲ್ಲ, ಹೆಂಗಾಗೋದು ಪರಿಸ್ಥಿತಿ ಅಂದ್ರೆ ಮೇಡಮ್, ಜನನಾಯಕರು ಹೋಗಿ ನಾವ್ ಹಿಂಗ್ ಮಾಡ್ಕೊಡ್ತೀವಿ, ನೀವು ನಮ್ಗೆ ಓಟ್ ಹಾಕಿ ಅಂದ್ರೂ ಕೂಡ ಜನ ಕೇಳಿಸ್ಕೊಳ್ಳೋ ಸ್ಥಿತಿಲಿ ಇಲ್ಲ ಈಗ. ನಿಮ್ಮನ್ನ ಹೆಂಗ ಅವ್ರು ಸ್ವೀಕಾರ ಮಾಡಿದ್ರು ಅಂತಾನೆ ನಮ್ ಪ್ರಶ್ನೆ. ಅದೇ ಸರ್, ನಾನು ಪಬ್ಲಿಕ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಇಷ್ಟೇ ಹೇಳಿದ್ದು, ನೀವು ಬರೀ ಬೇರೆಯವ್ರನ್ನ ಬೈಕೊಂಡ್ ಕೂತ್ಕೊಳ್ಬೇಡಿ, ಫಸ್ಟ್ ನಾನ್ ಸರಿ ಹೋಗ್ಬೇಕು. ಜಸ್ಟ್ ಇದೊಂದು ಮಾಡೆಲ್ ಪ್ರೆಸೆಂಟೇಷನ್ ಆಗಿ ಕೊಡೋಣ ಅಂತ. ಬಟ್ ನೀವು ಇನ್ನೊಂದು 2 weeks ಅಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ದಯವಿಟ್ಟು ನಿಮ್ದು ಯಾವ್ದೇ ಚಾನೆಲ್ ಅವ್ರು ಇದ್ರು ಅಲ್ಲಿ ಕಳಿಸಿ ಪಬ್ಲಿಕ್ ಟಿವಿನ. ಎಷ್ಟು ಬ್ಯೂಟಿಫುಲ್ ಆಗಿ ಇಟ್ಕೊಂಡಿದ್ದಾರೆ ಗೊತ್ತಾ ಹಳ್ಳಿನ ಸರ್. ಎಲ್ಲೂ ನಿಮ್ಗೆ ಒಂದು ಪ್ಲಾಸ್ಟಿಕ್ ಕಾಣಿಸಲ್ಲ ಸರ್. ನನ್ಗೆ ಆಶ್ಚರ್ಯ ಆಗ್ತಾ ಇದೆ. ನಾನು ಎಲ್ಲರ ಮನೇಲೂ ಒಂದೊಂದು ಬ್ಯಾಗ್ ಇದೆ, ಅದ್ರೊಳಗೆ ಅವ್ರು ಪ್ಲಾಸ್ಟಿಕ್ ಹಾಕೊಂತಾರೆ. ಎವ್ರಿ ವೀಕ್ ನಮ್ ಕಡೆಯವರೇ ಬಂದ್ ಆ ಪ್ಲಾಸ್ಟಿಕ್ ನ ತಗೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗಿ ಏನ್ ಸರ್, ಎಷ್ಟು ಮನೆ ಇದೆ ಮತ್ತು ಎಷ್ಟು ಜನ ವಾಸ ಇದ್ದಾರೆ? ಸರ್ ಒಂದು 300 ಜನ ಇದ್ದಾರೆ ಸರ್ ಅಲ್ಲಿ. ಲೆಟ್ ಮಿ ಆಸ್ಕ್ ಯು ಮೇಡಮ್, ಏನ್ ಚಾಲೆಂಜಸ್ ನ ಫೇಸ್ ಮಾಡ್ಬೇಕಾಯ್ತು ನೀವಲ್ಲಿ? ಸರ್ ನಾನೇನು ಅಷ್ಟು ಚಾಲೆಂಜಸ್ ಫೇಸ್ ಮಾಡಿಲ್ಲ. ನನ್ನ ಜರ್ನಿ ತುಂಬಾ ಈಸಿಯಾಗೇ ಇತ್ತು ಸರ್. ಯಾಕಂದ್ರೆ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇತ್ತಲ್ಲ ಸರ್, ಹಾಗಾಗಿ ನಂಗೇನು ಅಷ್ಟು ಕಷ್ಟ ಆಗ್ಲಿಲ್ಲ. ಸೊ ಒಂದು ಮೆಸೇಜ್ ಏನ್ ಪಾಸ್ ಆಗುತ್ತೆ ಅಂದ್ರೆ, ಈ ತರದ ಗ್ರಾಮಗಳು ತುಂಬಾ ಇದೆ, ಯಾರಾದ್ರೂ ಹೋಗಿ ತಿಳಿಸೇಳೋರೊಬ್ರು ಬೇಕು, ಅವ್ರು ಅದನ್ನ ನೀಟಾಗಿ ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳೋ ಹಾಗೆ ಹೇಳಿದ್ರೆ ಮಾತ್ರ ಇದ್ರ ಸಕ್ಸಸ್ ಕಾಣೋಕ್ ಸಾಧ್ಯ ಅಂತ. ಆಮ್ ಐ ರೈಟ್ ಮೇಡಮ್? ಹೌದು ಸರ್. ದಯವಿಟ್ಟು ನಾನೆಲ್ಲ ಪಬ್ಲಿಕ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಪಬ್ಲಿಕ್ ಫಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು, ಅವ್ರನ್ನ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ತಗೋಬೇಕು, ಆಮೇಲೆ ಅವ್ರನ್ನ ಪಬ್ಲಿಕ್ ನ ರೆಸ್ಪಾನ್ಸಿಬಿಲಿಟಿ ಆಗಿ ಮಾಡ್ಬೇಕು. ನಿಮ್ಗೆ ಒಂದು ಒಳ್ಳೆ ಸುದ್ದಿ ಹೇಳ್ತೀನಿ, ನಾನು ಈ ಹಳ್ಳಿನ ಒಂದ್ ಕಮಿಟಿ ಮಾಡಿದೀನಿ. ನಾನು ಈಗ ಏನ್ ಮಾಡ್ಕೊಟ್ಟಿದ್ದೀನಿ ಅದು ರೆಗ್ಯುಲರ್ ಮೇಂಟೆನೆನ್ಸ್ ಬಂದಿದೆ ಸರ್. ನಮ್ಮ ಆಕ್ಚುಲಿ ನಮ್ಗೆ ಪ್ರಾಬ್ಲಮ್ ಇರೋದೇನು, ಎಲ್ಲಾನು ಹುಮ್ಮಸ್ಸಲ್ಲಿ ಮಾಡ್ತೀವಿ, ಆದ್ರೆ ಮೇಂಟೆನೆನ್ಸ್ ಫೇಲ್ಯೂರ್. ಬಟ್ ಇವ್ರು ಚಾಲೆಂಜ್ ಆಗಿ ತಗೊಂಡು ರೆಗ್ಯುಲರ್ ಆಗಿ ನಾನು ಹೆಂಗ್ ಮಾಡ್ಕೊಟ್ಟಿದ್ದೀನಿ ಅದನ್ನ ಹಂಗೆ ಇಟ್ಕೊಂಡಿದ್ದೆ. ಈಗ ಅವಾಗ ನೀವು ಇನ್ಸ್ಪೆಕ್ಷನ್ ತರ ಹೋಗೋಗ್ ಬರ್ತೀರಾ? ಒಂದ್ ತಿಂಗಳಿಗೆ ಒಂದ್ಸರಿ ಹಂಗ ಹೋಗಿ ಬರ್ತೀರಾ? ಇಲ್ಲ ಸರ್, ನನ್ನ ಪ್ರಾಜೆಕ್ಟ್ ಬೇರೆ ಡೈರೆಕ್ಟರ್ಸ್ ಎಲ್ಲ ಹೋಗಿ ನೋಡ್ಕೊಂಡು ಬರ್ತಾರೆ ಸರ್. ಬಟ್ ಅದಾದ್ಮೇಲೆ ನಿಮ್ಗೆ ತುಂಬಾ ಡಿಮ್ಯಾಂಡ್ ಬಂತ ಏನಾದ್ರು, ಅಂದ್ರೆ ಬೇರೆ ಊರಿಗೆ ಬರ್ಬೇಕು, ನೀವು ಅಲ್ಲಿ ಮಾಡ್ಬೇಕು, ಆ ತರದ್ ಏನಾದ್ರು? ಹೌದು ಸರ್, ಒಂದ್ 7-8 ಹಳ್ಳಿಯವರು ನನ್ಗೆ ಲೆಟರ್ ಬರ್ದಿದ್ದಾರೆ. ಜ್ಯೋತಿ ಮೇಡಮ್ ದಯವಿಟ್ಟು ಬಂದು ನನ್ನ ಹಳ್ಳಿನೂ ಮಾದರಿ ಗ್ರಾಮಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಹೆಂಗ್ ಚೂಸ್ ಮಾಡ್ತೀರಾ? ಅಂದ್ರೆ ನೀವು ತಕ್ಷಣಕ್ಕೆ ಹೋಗ್ತಿರೋ ಅಥವಾ ಇಂತಿಂತ ಊರುಗಳು ಹೀಗೆ ಅಂತ ಆಯ್ಕೆ ಮಾಡ್ಕೋತಿರೋ? ಹಂಗಿಲ್ಲ ಸರ್, ಫಸ್ಟ್ ನಮ್ದು ಬೇರೆ ಡೈರೆಕ್ಟರ್ಸ್ ನ ಕಳಿಸ್ತೀವಿ, ಹೋಗಿ ಅಲ್ಲಿ ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ಬರ್ತಾರೆ, ಎಷ್ಟು ಪಾಪ್ಯುಲೇಷನ್ ಇದೆ, ಅಲ್ಲಿ ಏನೇನೆಲ್ಲ ಬೇಕಾಗ್ತಿದೆ ಅಂತ. ಫಸ್ಟ್ ನಾನು ಕೊಡೋದು ಸ್ವಚ್ಛತೆಗೆ ಸರ್. ಸ್ವಚ್ಛತೆಗೆ ಒಂದಂತೂ ನಿಜ ಮೇಡಮ್, ನಂಗೆ ಗೊತ್ತಿಲ್ಲ, ಬೆಂಗಳೂರಿನಲ್ಲಿ ತುಂಬಾ ತಿಳ್ಕೊಂಡಿರೋ ಎಲ್ಲ ಅಕ್ಷರಸ್ಥರು ಅಂತ ಅನಿಸ್ಕೊಂಡ್ರು ನಾವು ಎಷ್ಟೋ ಸರಿ ಇದಕ್ಕೆ ಗಮನನೇ ಕೊಡಲ್ಲ. ಹಾಗೆ ಮನೆ ಮುಂದೆ ಕಸ ಎಸಿತೀವಿ, ಏನು ಕ್ಲೀನ್ನೆಸ್ ಇಟ್ಕೊಳ್ಳೋದೇ ಇಲ್ಲ. ಹಂಗೆ ನೋಡಕ್ ಹೋದ್ರೆ ಎಷ್ಟೋ ಕಡೆ, ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಗ್ರಾಮದಲ್ಲಿ ಇದನ್ನ ಮಾಡಿ ತೋರಿಸಿದಿರಿ ನೀವಾಗ್ಲಿ, ಇಡೀ ಟೀಮ್, ಪ್ಲಸ್ ಅದಕ್ಕೆ ಪೂರಕವಾಗಿ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಅಭಿನಂದನೆಗಳು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಎಲ್ಲರ ಟೀಮ್ಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲೆಲ್ಲ ಹೈಲಿ ಕ್ವಾಲಿಫೈಡ್ ಇದ್ದಾರೆ, ಯಾಕಂದ್ರೆ ಇಂಜಿನಿಯರ್ಸು, ಡಾಕ್ಟರ್ಸು, ಲೆಕ್ಚರರ್ಸು ಎಲ್ಲರೂ ಇದ್ದಾರೆ ಸರ್ ಅಲ್ಲಿ ಆ ಟೀಮ್ ಅಲ್ಲಿ. ನಾನು ಅನ್ಕೊಂತಾ ಇದ್ದೆ ಇಷ್ಟು ಈಸಿ ಆಗಕ್ಕೆ ನನ್ನ ಟೀಮೇ ಕಾರಣ ಸರ್. ಒಂದು ಏರಿಯಾ, ಒಂದು ಗ್ರಾಮ ತುಂಬಾ ಕ್ಲೆನ್ಲಿನೆಸ್ ಆಗಿ ಇರಬೇಕು ಅನ್ನೋದು ನಿಮ್ ಕಡೆಯಿಂದ ಇಡೀ ಜಗತ್ತಿಗೆ ಮಾತಾಡ್ತಿದ್ದೀರಿ ನೀವು. ಟಾಪ್ 3 ಮಾಡ್ಲೇಬೇಕು, ಅದು ಮಾಡಿದ್ರೆ ಮಾತ್ರ ನಾವು ಗ್ರಾಮವನ್ನ ಚೆನ್ನಾಗಿ ಇಟ್ಕೋಬಹುದು ಅನ್ನೋದಕ್ಕೆ ಏನ್ ಕೊಡಕ್ ಬಯಸ್ತೀರಾ ಮೇಡಮ್? ಟಾಪ್ 3 ಪಾಯಿಂಟ್ಸ್. ದಯವಿಟ್ಟು ಫಸ್ಟ್ ಪಬ್ಲಿಕ್ ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು, ಪಬ್ಲಿಕ್ ನ ಇನ್ವಾಲ್ವ್ಮೆಂಟ್ ತಗೋಬೇಕು. ನಾವೇನ್ ಕೆಲಸ ಮಾಡ್ತಾ ಇದೀವಿ ಅವರನ್ನೇ ಜವಾಬ್ದಾರಿಯಾಗಿ ಆ ಜರ್ನಿ ಒಳಗೆ ಅವ್ರನ್ನ ತಗೋಬೇಕು. ಆಮೇಲೆ ಇದೆಷ್ಟೆಲ್ಲ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಕು. ನೋಡಪ್ಪ, ನಿಂದು ಹಳ್ಳಿ ಇಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿರೋ ಕಾರಣ ಅವರೇ ಸರ್. ಅದನ್ನ ಅವ್ರಿಗೆ ಅವ್ರ ಹ್ಯಾಂಡ್ ಓವರ್ಗೆ ಕೊಟ್ಟಿದ್ದೀನಿ ಸರ್. ನಾನು ಯಾವುದೇ ಸರ್ಕಾರದ ಕೈಗೆ ಕೊಟ್ಟಿಲ್ಲ. ಈ ಹಳ್ಳಿ ಇಷ್ಟು ಬ್ಯೂಟಿಫುಲ್ ಆಗಿರಕ್ಕೆ ಸಾರ್ವಜನಿಕರ ಸಹಕಾರನೇ ದೊಡ್ಡದು, ಸಾರ್ವಜನಿಕರಿಗೆ ಜವಾಬ್ದಾರಿ ಕೊಡ್ಬೇಕು ಸರ್. ಅದೇ ನನ್ನ ಮೇನ್ ಕಾನ್ಸೆಪ್ಟ್ ಇರೋದು. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಸುಧೀಂದ್ರ ಮೇಡಮ್. ಪಬ್ಲಿಕ್ ಟಿವಿ ಜೊತೆ ಇವತ್ತು ಹೀರೋ ಆಗಿ ನೀವು ನಮ್ಮ ಜೊತೆ ಮಾತಾಡಿದ್ರಿ, ವಂದನೆಗಳು. ಬಹುಶಃ ನಿಮ್ಮ ಈ ಕೆಲಸಗಳು ಬೇರೆಯವ್ರಿಗೊಂದಷ್ಟು ಪ್ರೇರಕ ಶಕ್ತಿ ಆಗಲಿ, ಸ್ಫೂರ್ತಿ ಆಗಲಿ ಅನ್ನೋದಷ್ಟೇ ಇವತ್ತಿನ ನಮ್ಮ ಕಾರ್ಯಕ್ರಮದ ಕಾನ್ಸೆಪ್ಟ್ ಆಗಿತ್ತು. ಥ್ಯಾಂಕ್ಸ್ ಅಲಾಟ್. ಈ ಕಾರ್ಯಕ್ರಮದಲ್ಲಿ ಪ್ಲೀಸ್ ಎನಿಥಿಂಗ್ ಟು ಸೇ ಮೇಡಮ್?
ಸರ್ ಏನಿಲ್ಲ, ಯಾರ್ಯಾರು ಇವತ್ತು ಪಬ್ಲಿಕ್ ಟಿವಿ ನೋಡ್ತಾ ಇದ್ದೀರಿ, ಯಾರಿಗೆ ಕಸಮುಕ್ತ ನಗರ ಮಾಡಬೇಕು ಅಂತ ಅನ್ಸುತ್ತೋ ದಯವಿಟ್ಟು ನನ್ನ ಫೋನ್ ನಂಬರ್ ತಗೊಳ್ಳಿ. ನಾನು ಅದು ಒಂದು ಈಸಿ ಜರ್ನಿ ಆಗಿ ನಾನು ನಿಮ್ಗೆಲ್ಲ ಮಾಡ್ಕೊಡ್ತೀನಿ. ಇಟ್ ಈಸ್ ವೆರಿ ಈಸಿ. ಪ್ಲೀಸ್ ಯು ಟೇಕ್. ನನ್ನ ರಸ್ತೆ ನನ್ನ ಜವಾಬ್ದಾರಿ, ಮೈ ವೇಸ್ಟ್ ಮೈ ರೆಸ್ಪಾನ್ಸಿಬಿಲಿಟಿ ಸರ್. ಪ್ಲೀಸ್ ನಾನು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.